ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬಿಗ್ ನೋಟಿಫಿಕೇಶನ್ ಆದರೂ ತೆಗೆದುಕೊಂಡು ಬಂದಿದ್ದೇನೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಸುಮಾರು 1600 DRS ಮತ್ತು CR ಪೋಸ್ಟ್ಗಳು, ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ಗಳು ಒಂದು ನೋಟಿಫಿಕೇಶನ್ ಔಟ್ ಆಗಿದೆ. ನೋಡಿ ಸ್ನೇಹಿತರೆ, ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಅಧಿಸೂಚನೆ ಈಗಾಗಲೇ ಹೊರಬಿದ್ದಿದೆ. ನಾನ್ HK ಅಂದ್ರೆ CRDR ನಾನ್ HK ಸಂಬಂಧಪಟ್ಟಂಗೆ 1421 ಹುದ್ದೆಗಳು ಮತ್ತು HK 179 ಹುದ್ದೆಗಳು, ಒಟ್ಟು 1600 ಹುದ್ದೆಗಳು ನೋಟಿಫಿಕೇಶನ್ ಮಾಡಿದ್ದಾರೆ, ಈಗಾಗಲೇ ಹೊರಡಿಸಿದ್ದಾರೆ. ಇದು ಅಫಿಷಿಯಲ್ ಆದಂತ ನೋಟಿಫಿಕೇಶನ್, ನೀವು ನೋಡಬಹುದು ಇಲ್ಲಿ. ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಹತೆ ಮತ್ತು ಎಲ್ಲ ಶುಲ್ಕ ಆಗಿರ್ಬೋದು, ಅರ್ಜಿ ದಿನಾಂಕ ಆಗಿರ್ಬೋದು, ಡೀಟೇಲ್ಡ್ ಆಗಿ ನೋಡ್ಕೊಂತ ಹೋಗೋಣ. ನೋಡಿ ಸ್ನೇಹಿತರೆ, ಈ ಒಂದು ಅಷ್ಟು ಹುದ್ದೆಗಳು 1421, ಒಂದು ನಾನ್ HK ಯಲ್ಲಿ 179, ಓವರ್ ಆಲ್ ಸ್ಟೇಟ್ ನೋಡಿದ್ರೆ 1600 ಹುದ್ದೆಗಳು ಇವೆ. ನಿಮ್ಮ ಒಂದು ಸ್ಯಾಲ್ರಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನಿದೆಯಲ್ಲ ಅದೇ ಸ್ಯಾಲ್ರಿ ಇಲ್ಲಿ ಕೂಡ ಇದೆ, ನೋಡ್ಬೋದು ಇಲ್ಲಿ 37,500 76,100 ವರೆಗೆ. ಇನ್ನು ಮೊದಲು CRDR ಗೆ ಕ್ವಾಲಿಫಿಕೇಶನ್ 10th ಇತ್ತು, ಈಗ PUC ಮಾಡಿದ್ದಾರೆ. ಕ್ವಾಲಿಫಿಕೇಶನ್ PUC ಆದ್ರೆ ಸಾಕು, ತತ್ಸಮಾನ ವಿದ್ಯಾರ್ಹತೆ ಇದ್ರೂ ಕೂಡ ನಡೆಯುತ್ತೆ. ತತ್ಸಮಾನ ವಿದ್ಯಾರ್ಹತೆ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ, ನೀವು ಓದ್ಕೋಬಹುದು. ಇನ್ನು ಸ್ನೇಹಿತರೆ, ವಯೋಮಿತಿ ಈಗಾಗಲೇ ಗೊತ್ತಿದೆ ನಿಮಗೆ, ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. GM ದವರಿಗೆ 33 ಮತ್ತು OBC ಕ್ಯಾಟಗರಿ 1 ದವರಿಗೆ 35 ಮತ್ತು ಕರ್ನಾಟಕ ಅರಣ್ಯ ಪ್ರದೇಶದ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳು 38 ವರ್ಷ ಒಟ್ಟು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ನೋಡಿ ಸ್ನೇಹಿತರೆ, ಇನ್ನೂ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಈಗಾಗಲೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇನ್ನೂ ಸರ್ವರ್ ಬಿಜಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ನಿಧಾನವಾಗಿ ಹಾಕಿ, ಇನ್ನೂ ಟೈಮ್ ಕೊಟ್ಟಿದ್ದಾರೆ. ಇದು 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಆನ್ಲೈನ್ ಅರ್ಜಿ ಸಲ್ಲಿಸುವ ಸ್ಟಾರ್ಟಿಂಗ್ ಡೇಟ್ ಅಂದ್ರೆ 22/6/2026 ಅಂದ್ರೆ ಜೂನ್ 22ಗೆ ಸ್ಟಾರ್ಟ್ ಆಗುತ್ತೆ. ಇನ್ನು 2 ದಿನ ಬಾಕಿ ಇದೆ. ಇನ್ನು ಎಂಡಿಂಗ್ ಡೇಟ್, ಅಪ್ಲಿಕೇಶನ್ ಎಂಡಿಂಗ್ ಡೇಟ್ 22/7/26 ಅಂದ್ರೆ 22 ಜುಲೈ 2026 ವರೆಗೆ ಕೊಟ್ಟಿದ್ದಾರೆ. ಇನ್ನು ಶುಲ್ಕ ಪಾವತಿ 1 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇನ್ನು ವೇತನ ಶ್ರೇಣಿ ಬಗ್ಗೆ ಕೊಟ್ಟಿದ್ದಾರೆ ನೋಡಿ, ಸಂಪೂರ್ಣವಾಗಿ ಪೇ ಸ್ಕೇಲ್ ಕೊಟ್ಟಿದ್ದಾರೆ, ಹೇಗೆ ಇನ್ಕ್ರಿಮೆಂಟ್ ಆಗುತ್ತೆ ಅಂತೇಳಿ. ಇನ್ನು ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಹೊರೆಯಾಗುವುದು ಶುಲ್ಕ ಯಥಾವತ್ತವಾಗಿ ಶುಲ್ಕ ಅದೇ ಇಟ್ಟಿದ್ದಾರೆ. OBC ದವರಿಗೆ 750 ಮತ್ತು ಕ್ಯಾಟಗರಿ 1 ಮತ್ತು ಇದು SC ST ದವರಿಗೆ ಮತ್ತು ಮಾಜಿ ಸೈನಿಕರಿಗೆ 500 ರೂಪಾಯಿ ಫೀ ಇಟ್ಟಿದ್ದಾರೆ ನೋಡಿ. ಇನ್ನು ಲಿಖಿತ ಪರೀಕ್ಷೆ ಬಗ್ಗೆ ಹೇಳೋದಾದ್ರೆ ನೋಡಿ ಸ್ನೇಹಿತರೆ, ಈಗಾಗಲೇ ಎಲ್ಲ ಗೊತ್ತಿರುವಂತ ಮಾಹಿತಿ. ಲಿಖಿತ ಪರೀಕ್ಷೆ 100 ಮಾರ್ಕ್ಸ್ ಇರುತ್ತೆ, GK ಪೇಪರ್. ಆ ಒಂದು GK ಪೇಪರ್ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಇಷ್ಟೇ ಕೊಟ್ಟಿದ್ದಾರೆ. ನೀವು ಇನ್ ಡೀಟೇಲ್ಡ್ ಆಗಿ ನೋಡ್ಕೋಬೇಕು. 1.5 ಗಂಟೆಯಲ್ಲಿ ನಿಮಗೆ ಈ ಒಂದು ಟೈಮಿಂಗ್ ಇರುತ್ತೆ. ಈಗಾಗಲೇ ನೋಡಿ ಸ್ನೇಹಿತರೆ, ಲಿಖಿತ ಪರೀಕ್ಷೆ ಕೂಡ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆಯಲ್ಲಿ ನೋಡಿ ಸ್ನೇಹಿತರೆ, 6/9/2026 ಲಿಖಿತ ಪರೀಕ್ಷೆ ಡೇಟ್ ಕೂಡ ಕೊಟ್ಟಿದ್ದಾರೆ. ಬೆಳಿಗ್ಗೆ 10:00 ಮಧ್ಯಾಹ್ನ 12 ಗಂಟೆವರೆಗೆ. ಇನ್ನು 77, 78 ದಿನ ಉಳಿತಂತೀನಿ ಈ ಒಂದು ಎಕ್ಸಾಮ್, CRDR ಎಕ್ಸಾಮ್. ಇನ್ನು ಕಡ್ಡಾಯ ಕನ್ನಡ ಟಿಪ್ಪಣಿ B ಯಲ್ಲಿ ತಿಳಿಸುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದ ಅಭ್ಯರ್ಥಿಗಳಿಗೆ, ಅಂದ್ರೆ ಕಡ್ಡಾಯ ಕನ್ನಡ ನೀವು 10th ನಲ್ಲಿ, SSLC ಯಲ್ಲಿ, PUC ಅಥವಾ PUC ಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ರೆ ನೀವು ಯಾವುದೇ ಕಡ್ಡಾಯ ಕನ್ನಡ ಬರೆಯುವ ಹಾಗಿಲ್ಲ. ಮತ್ತು ನಿಮ್ಮ ಒಂದು KE ಈಗಾಗಲೇ KE ಮತ್ತು KPSC ನಡೆಸಿದ ಕಡ್ಡಾಯ ಕನ್ನಡ ಪೇಪರ್ ಪಾಸ್ ಆಗಿದ್ರೆ ಸಾಕು, ನಿಮಗೆ ಮತ್ತೊಮ್ಮೆ ಬರೆಯುವ ಅಗತ್ಯ ಇಲ್ಲ. ಇನ್ನು ಋಣ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಮತ್ತು 5ನೇ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ತುಂಬದೆ ಹೋದ್ರೆ ನೆಗೆಟಿವ್ ಮಾರ್ಕಿಂಗ್, ಎಲ್ಲ ಗೊತ್ತಿರುವಂತ ಮಾಹಿತಿ. ಇನ್ನು ದೇಹದಾಢ್ಯತೆ ಪರೀಕ್ಷೆ ಕೂಡ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು 1:5 ಲಿಸ್ಟ್ ಕೊಡ್ತಾರೆ. ಆ 1:5 ಲಿಸ್ಟ್ ಬಿಟ್ಟದವರಿಗೆ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಇನ್ನು ಪುರುಷ ಅಭ್ಯರ್ಥಿಗೆ 168 ಹೈಟ್ ಇರುತ್ತೆ ಮತ್ತು 86 ಸೆಂಟಿಮೀಟರ್
ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಅಂದ್ರೆ 86 ಸೆಂಟಿಮೀಟರ್ ನಿಮ್ದು ಇರಬೇಕು ಎದೆಯ ಸುತ್ತಳತೆ. ಇನ್ನು SC/ST ದವರಿಗೆ ಕನಿಷ್ಠ ಎತ್ತರ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಸಾರಿ ಇಲ್ಲಿ ಬುಡಕಟ್ಟು ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್ ಮತ್ತು ಕನಿಷ್ಠ ಎದೆ ಸುತ್ತಳತೆ 5 ಸೆಂಟಿಮೀಟರ್ 75 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಇರಬೇಕು. 5 ಸೆಂಟಿಮೀಟರ್ ಎದೆ ಹಿಗ್ಗಿಸಬೇಕು, 75 ಸೆಂಟಿಮೀಟರ್ ಇರಬೇಕು ಸಾಮಾನ್ಯವಾಗಿ. ಇನ್ನು ಸ್ನೇಹಿತರೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ನಿಗದಿಪಡಿಸಿದ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗೆ ಲಭ್ಯವಿಲ್ಲವೇ ಇರುವ ಪಕ್ಷದಲ್ಲಿ ಕಡಿಮೆ ಎತ್ತರ ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳು ಸಹ ಅರ್ಹತೆಯನ್ನು ಅನುಗುಣವಾಗಿ ಅಂತಿಮ ಆಯ್ಕೆ ಪಟ್ಟಿಗೆ ಪರಿಗಣಿಸಲಾಗುವುದು. ಕಡಿಮೆ ಎತ್ತರ ಹೊಂದಿರುವ ಅಭ್ಯರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದಿದ್ದರೂ ಮೊದಲ ಕನಿಷ್ಠ ಎತ್ತರ ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳನ್ನು ಪರಿಗಣಿಸಿದ ನಂತರ ಕಡಿಮೆ ಎತ್ತರದ ಹೊಂದಿರುವ ಅಭ್ಯರ್ಥಿಗಳ ಅಭ್ಯರ್ಥತನವನ್ನು ಪರಿಗಣಿಸಲಾಗುವುದು. ಅಂದ್ರೆ ಒಂದು ಮಾಜಿ ಸೈನಿಕರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಹೈಟ್ ಸ್ವಲ್ಪ ಕಮ್ಮಿ ಇದ್ರು ತೆಗೆದುಕೊಳ್ತಾರೆ. ಮೊದಲು ಹೈಟ್ 168 ಇದ್ದವ್ರಿಗೆ ತಗೊಳ್ತಾರೆ. ಇನ್ನು ಪೋಸ್ಟ್ಗಳು ಬಾಕಿ ಉಳಿದ್ರೆ ಒಂದ್ ವೇಳೆ ಉಳಿದ್ರೆ ಅವರು ಕಡಿಮೆ ಇದ್ರು ಕೂಡ ತಗೋತೀನಿ ಅಂತ ಕೊಟ್ಟಿದ್ದಾರೆ. ಎಲ್ರಿಗೂ ಅಲ್ಲ, ಕೇವಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮಾತ್ರ. ಇನ್ನು ನೀವು ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಇರುತ್ತೆ. 16 ಮೀಟರ್ ಓಟ 6.5 ನಿಮಿಷದಲ್ಲಿ, ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇರುತ್ತೆ ಮತ್ತು ಗುಂಡು ಎಸೆತ ಇರುತ್ತೆ ಪುರುಷರಿಗೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಅಥವಾ ಮಹಿಳೆಯರಿಗೂ ಕೂಡ ಇದೇ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಮಹಿಳೆಯರಿಗೂ ಕೂಡ ಇದೇ ಇರುತ್ತೆ. ಇನ್ನು ಸ್ನೇಹಿತರೆ ವೈದ್ಯಕೀಯ ಮೆಡಿಕಲ್ ಟೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ನೋಟಿಫಿಕೇಶನ್ ಬಗ್ಗೆ ನೋಡ್ಕೊಳ್ಳಿ, ಅವಸರ ಮಾಡಬೇಡಿ. ನೇಮಕಾತಿ ಮತ್ತು ಇನ್ನೂ ವರ್ಗೀಕರಣ ಬಿಡ್ತಾರೆ. ಯಾವ ಒಂದು ಡಿಸ್ಟಿಕ್ಗೆ ಇವೇ ಇಲ್ಲ ಅಥವಾ ಸ್ಟೇಟ್ ವೈಸ್ ಇದೆನಾ ಅಂತೇಳಿ ಬಿಡ್ತಾರೆ. ಇದು ಸಿಟಿ ಇರೋದ್ರಿಂದ, ಸಿಟಿ ಆರ್ಮ್ ಮತ್ತು ಡಿಸ್ಟಿಕ್ ಆರ್ಮ್ಡ್ ಇರೋದ್ರಿಂದ ಬಿಡ್ಬಹುದು ಅನ್ಕೊಂಡಿದ್ದೇನೆ. ಇನ್ನೂ ವರ್ಗೀಕರಣ ಬಿಟ್ಟಿರುವುದಿಲ್ಲ. ಬಿಟ್ಟ ನಂತರ ಅದ್ರ ಬಗ್ಗೆ ಡಿಸ್ಟಿಕ್ ವೈಸ್ ಪೋಸ್ಟ್ಗಳು ಎಷ್ಟು ಅಂತೇಳಿ ತಿಳಿಸ್ಕೊಡ್ತೇನೆ. ಇನ್ನು ಇದು ಸ್ನೇಹಿತರೆ ಒಂದು ಮಾಹಿತಿ. HK ಕೂಡ ಸೇಮ್ ನೋಟಿಫಿಕೇಶನ್ ಇರುತ್ತೆ, ಹುದ್ದೆಗಳು ಮಾತ್ರ ಚೇಂಜ್ ಇರುತ್ತೆ. ಅಲ್ಲಿ 371J ಇರಬೇಕು ಅಷ್ಟೇ. 179 ಹುದ್ದೆಗಳಿವೆ, ಇಲ್ಲಿ 1421. ಟೋಟಲ್ 1600 ಹುದ್ದೆಗಳು ನಿಮ್ಮ ಒಂದು CRDR ಬಿಟ್ಟಿದ್ದಾರೆ. ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಈ ವರ್ಷ ಸುಮಾರು 5,500 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಈಗಾಗಲೇ ಅಧಿಸೂಚನೆ ಆಗಿದೆ. ಇನ್ನೂ ಕೂಡ KSRP ಇದೆ, KSISF ಇದೆ, ಇನ್ನು ಬರುವಂತಹ IRB ಇದೆ. ಹೀಗಾಗಿ ಇನ್ನೂ 8,000 ವರೆಗೂ ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.